ದೊಡ್ಡಬಳ್ಳಾಪುರದಲ್ಲಿ ಒಬ್ಳು ಖತರ್ನಾಕ್ ಮಹಿಳೆ ಇದ್ದಾಳೆ. ದುಡ್ಡಿನ ಆಸೆಗೆ 3 ಮದುವೆ ಆಗಿದ್ದಾಳೆ ಸುಧಾರಾಣಿ ಅನ್ನೋ ಮಹಿಳೆ. ಪ್ರೀತಿ ಅನ್ನೋ ಹೆಸರಲ್ಲಿ ಮದುವೆ ಮಾಡ್ಕೊಳ್ಳೋದು, ಮದುವೆ ಆದ್ಮೇಲೆ ಹಣ ಕೀಳೋದು, ಬಳಿಕ ವಂಚನೆ ಮಾಡೋದು. ಈಕೆ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಂಗೆ ಕಾಣಿಸ್ತಾ ಇದೆ. ದುಡ್ಡಿನ ಆಸೆಗೋಸ್ಕರ 3 ಮದುವೆ ಆಗಿದ್ದಾಳೆ ಈ ಖತರ್ನಾಕ್ ಲೇಡಿ. ದೊಡ್ಡಬಳ್ಳಾಪುರದ ಅಣಬೆ ಗ್ರಾಮದ ಸುಧಾರಾಣಿ ಅಂತ ಹೇಳಿ ಮೊದಲು ವೀರೇಗೌಡನ ಜೊತೆ ಮದುವೆ ಆಯಿತು. ಆನಂತರ ಅನಂತಮೂರ್ತಿ ಜೊತೆ ಮದುವೆ ಆಯಿತು. ವೀರೇಗೌಡ ಸುಧಾರಾಣಿ ದಂಪತಿಗೆ 2 ಮಕ್ಕಳಿದ್ದಾರೆ. ವೀರೇಗೌಡನಿಗೆ ಕಾರ್ ಬುಲೆಟ್ ಓಡ್ಸಕ್ ಬರಲ್ಲ ಅಂತ ಹೇಳಿ ನೆಪ ಹೇಳಿ ವೀರೇಗೌಡನನ್ನ ಬಿಟ್ಟು ಡೆಲಿವರಿ ಬಾಯ್ ಅನಂತಮೂರ್ತಿ ಜೊತೆ ಲವ್ ಮಾಡಿದಾಳೆ. ಗಂಡ ಸತ್ತೋಗಿದ್ದಾನೆ ಅಂತ ಹೇಳಿ ಸುಳ್ಳು ಹೇಳಿ ಅನಂತಮೂರ್ತಿ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ. ಅನಂತಮೂರ್ತಿ ಜೊತೆ 1.25 ವರ್ಷ ಸಂಸಾರನೂ ಮಾಡಿದಾಳೆ. ಆಮೇಲೆ ಅನಂತನಿಂದ 15ರಿಂದ 20 ಲಕ್ಷ ಪಡೆದು ವಂಚನೆ ಮಾಡಿದ್ದಾಳೆ ಅಂತ ಆತ ಆರೋಪವನ್ನ ಮಾಡಿದ್ದಾನೆ. ಇದು 2 ಕತೆ ಆಯ್ತು. ಇನ್ನೊಂದು ಕತೆ ಇದೆ. ಇದೀಗ ಕನಕಪುರ ಮೂಲದ ಮತ್ತೊಬ್ಬನ ಜೊತೆ ಮದುವೆ ಆಗಿದ್ದಾಳೆ ಅಂತ ಒಂದು ಮಾಹಿತಿ ಇದೆ. ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾರೆ ಇಬ್ರು ಗಂಡಂದಿರು. ಕಿಲಾಡಿ ಪತ್ನಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇಬ್ರು ಗಂಡಂದಿರು. 3 ಮದುವೆ ಆಗಿ ಹಣ ಪೀಕೋದು, ವಂಚನೆ ಮಾಡೋದೇ ಈಕೆಯ ಕೆಲಸ. ಬಿಡುವಂತ ಸಂದರ್ಭದಲ್ಲಿ ಕೆಲವೊಂದು ಸಿಲ್ಲಿ ರೀಸನ್ಸ್ಗಳನ್ನು ಹೇಳೋದು. ನಿಮಗೆ ಕಾರ್ ಓಡ್ಸಕ್ ಬರಲ್ಲ ಅಥವಾ ಬುಲೆಟ್ ಓಡ್ಸಕ್ ಬರಲ್ಲ ಅಂತ ಹೇಳೋದು. ಈ ಥರದ್ದೆಲ್ಲ ರೀಸನ್ ಕೊಟ್ಟು ಹಣ ತಗೊಳ್ಳೋದು, ಮತ್ತೊಂದು ಮದುವೆ ಆಗೋದು, ಮತ್ತು ಮದುವೆ ಆಗೋ ಸಂದರ್ಭದಲ್ಲಿ ಮತ್ತೊಂದು ಮದುವೆ ಆಗುವಾಗ ಸುಳ್ಳು ಹೇಳೋದು. ಹೀಗೆ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಲು. ಈಗ ಮತ್ತೊಂದು ಮದುವೆ ಆಗ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇದ್ದಂಗೆ ಈಗ ಇಬ್ಬರು ಗಂಡಂದ್ರೇನಿದ್ದಾರೆ ಅವರು ಪೊಲೀಸ್ ಠಾಣೆ ಮೆಟ್ಲನ್ನೇ ಏರಿದ್ದಾರೆ. ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ ಊರಿನಿಂದ, ನಮ್ಮೂರಿನಿಂದ. ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡ್ಬಿಟ್ರು. ಮಕ್ಳಿರೋದು ಮಕ್ಳಿಲ್ಲ ಅಂತ ಹೇಳ್ಕೊಂಡವಳು ಅವಳು, ದತ್ತಕ್ಕೆ ತಗೊಂಡವಳು ಅಂತ ಹೇಳ್ತಾವಳು ಅವಳು. ಆಮೇಲೆ ನನ್ನ ಹತ್ರ ಅಲ್ಲಿ ಬರ್ಸ್ಕೊಂಡ್ಬಿಟ್ಟು ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವ್ರು ಅಂತ ಅಲ್ಲಿ ಬರ್ಸ್ಕೊಂಡ್ಬಿಟ್ಟವ್ರೀಗ. ಅರ್ಥ ಆಯ್ತಾ? ಇವಾಗ ನನ್ಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಇದು 2ನೇ ಮದುವೆ ಸರ್. ಅನ್ನಂತವ್ರು ಮಾಡ್ಕೊಂಡಿದ್ದು 2ನೇ ಮದುವೆ ಸರ್. 2ನೇ ಮದುವೆ. ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ನಿಮ್ಮನ್ನ ನೀವೇನೋ ಡೈವರ್ಸ್ ಕೇಳಿದ್ರ ಅಥವಾ ಡೈವರ್ಸ್? ನಾವು ಕೊಟ್ಟಿಲ್ಲ, ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ವಿ ಸರ್. ಮೇಲೆ ಎಲೆಕ್ಷನ್ದಲ್ಲಿ ಅಂದ್ರೆ ನಿಮ್ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳಿರೋದು ಅಷ್ಟೇ. ನನಗೆ ನಿಮ್ಗೆ ಗೊತ್ತಿಲ್ಲದೇನೆ ಬೇರೆ ಮದುವೆ ಆಗ್ತಿದೆ. ಇವಾಗ ಅನ್ನಂತವ್ರು ಮದುವೆ ಆಗಿರೋದು. ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೀನಿ, ಇನ್ನೊಂದು ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ನಿಮ್ಮನ್ನ ಕಾರ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲ ಅಂತೆ, ಅದಕ್ಕೆ ಬಿಟ್ಟಿರೋದು. ಸರ್ ನಾನು ಡೆಲಿವರಿ ಬಾಯ್. ನಾನು ಈ ತರ ಪರಿಚಯ ಆಗಿದ್ರು ನನಗೆ. ಅವಾಗ ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡ್ಬೇಕಂತ ಅಮೌಂಟ್ ಕೇಳಿದ್ರು. ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ತರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು. ಸರಿ ಮೇಡಮ್ ಆಯ್ತು ಅಂತ ಸುಮ್ಮನೆ ಅದೇ. ಈ ತರ ಅವರೇ ಈ ತರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದ್ರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದ್ರು. ಸರಿ ಮೇಡಮ್, ಸರಿ ನಮ್ಮ ಆಯ್ತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ತರ ನಂಗೆ ಮಾವನಿಗೆ ಆಪರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ನನ್ನ ಹತ್ರ ಏನಿಲ್ಲ ಅಂದ್ರೆ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಮದುವೆ ಆಗಿದ್ವಿ ತಾಳಿ ಸುಮ್ಮನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ಈಕೆ ಕತೆ ಏನಂತೆ? ಈಗ 3ನೇ ಮದುವೆ ಆಗಿರೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಕ್ಕಿದೆಯಾ? ಮತ್ತೆ ಈಗ ಡಿವೋರ್ಸ್ ಕೊಡದೆ ಮದುವೆ ಮೇಲೆ ಮದುವೆ ಆಗಿರೋದ್ರಿಂದ ಕಂಪ್ಲೇಂಟ್ ಆಗಿದೆಯಲ್ಲ, ಪೊಲೀಸರು ಏನು ಆಕ್ಷನ್ ತಗೊಳ್ತಾ ಇದ್ದಾರೆ? ಯಶ್ ಶರ್ಮಿತಾ ಶೆಟ್ಟಿ ಏನು ಇಬ್ಬರ ಗಂಡಂದರಿಗೆ ಮೋಸ ಮಾಡಿ ಈಗ 3ನೇ ಮದುವೆ ಆಗಿದ್ದಾರೆ ಅನ್ನೋಂಥ ಆರೋಪವನ್ನ ಈಗ ಇಬ್ಬರು ಗಂಡಂತರು ಮಾಡುತ್ತಿರುವಂತದ್ದು. ಪ್ರಮುಖವಾಗಿ ಈಕೆ ಏನಿದ್ದಾಳೆ, ಮೊದಲನೇ ಗಂಡ ಹಿರೇಗೌಡ, ಈತನನ್ನು ಕೂಡ ಏನು ಪ್ರೀತಿಸಿ ಮದುವೆ ಆಗಿರ್ತಾಳೆ. ಪ್ರೀತಿಸಿ ಮದುವೆ ಆಗಿರೋದು ಕೂಡ ಏನು ಇವರಿಬ್ಬರ ಪ್ರೀತಿಗೆ 2 ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಏನು ಇವರಿಬ್ಬರ ನಡುವೆ ಏನು ಸಂಸಾರದಲ್ಲಿ ಬಿರುಕು ಮೂಡಿದಂತ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಣ್ಣ ಪುಟ್ಟ ಜಗಳಕ್ಕೆ ಏನು ಪೊಲೀಸ್ ಠಾಣೆ ಮೆಟ್ಲೇರ್ತಾರೆ. ಆಗ ಇವರಿಬ್ಬರು ಕೂಡ ಏನೋ ಒಂದು ಒಪ್ಪಂದವನ್ನು ಮಾಡ್ಕೊಂತಾರೆ. ಅಂದ್ರೆ ಈಕೆ ನಾನು ಒಂದು 2-3 ವರ್ಷ ನನ್ನ ಒಂಟಿಯಾಗಿ ಬಿಟ್ಬಿಡು, ನಂತರ ನಾನು ನಿಮ್ ಜೊತೆ ಬರ್ತೀನಿ ಅನ್ನೋಂತ ಆಶ್ವಾಸನೆ ಕೊಟ್ಟು ಮೊದಲ ಗಂಡನಿಂದ ದೂರ ಆಗಿರ್ತಾಳೆ. ಆದ್ರೆ ಈ ವೇಳೆಯಲ್ಲಿ ಈಗ ಏನೋ ಡೆಲಿವರಿ ಬಾಯ್ನನ್ನು ಸಹ ಏನೋ ಪ್ರೀತಿಯ ಹೆಸರಲ್ಲಿ ಈಗ ಮದುವೆ ಕೂಡ ಆಗಿರ್ತಾಳೆ. ಅಂದ್ರೆ ಆತ ಡೆಲಿವರಿ ಕೊಟ್ಟಂತ ಸಮಯದಲ್ಲಿ ಆತನ ನಂಬರನ್ನ ತೆಗೆದುಕೊಂಡು ಈಕೆ ಮೆಸೇಜ್ ಮಾಡಿ ನಂತರ ಆತನ ಸ್ನೇಹ ಮಾಡಿ ನಂತರ ಪ್ರೀತಿ ಮಾಡಿ ಮದುವೆಯನ್ನು ಸಹ ಆಗಿರ್ತಾಳೆ. ಆತನೊಂದಿಗೆ ನನಗೂ ಸಮಸ್ಯೆ ಇದೆ, ಮತ್ತೆ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಇದೆ ಅನ್ನೋಂತ ನೆಪವನ್ನ ಹೊಡ್ಡಿ ಸುಮಾರು 15ರಿಂದ 20 ಲಕ್ಷದವರೆಗೂ ಕೂಡ ಹಣವನ್ನ ಇಸ್ಕೊಂಡಿರ್ತಾಳೆ. ನಂತರ ಈಕೆ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬೇರೊಬ್ಬ ಯುವಕನೊಂದಿಗೆ ಇರೋದನ್ನ ಆತ ಏನೋ 2ನೇ ಗಂಡ ನೋಡಿರ್ತಾನೆ. ಆಗ ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ಇಬ್ಬರಲ್ಲೂ ಕೂಡ ಜಗಳ ಆಗ್ತದೆ. ಆತ ನೇರವಾಗಿ ಈಗ ಪೊಲೀಸ್ ಠಾಣೆಯನ್ನು ಮೆಟ್ಲೇರಿರುವಂತದ್ದು. ಈಗ ಮೊದಲನೇ ಗಂಡ ಮತ್ತೆ 2ನೇ ಗಂಡ ಹೇಳ್ತಿರುವಂತದ್ದು 3ನೇ ಮದುವೆನೂ ಸಹ ಆಗಿದ್ದಾಳೆ ಅನ್ನುವಂತ ಆರೋಪವನ್ನು ಸಹ ಈಗ ಮಾಡ್ತಾ ಇರುವಂತದ್ದು. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮನುಕುಮಾರ್.